ಯಕ್ಕುಂಡಿ, ದುಬ್ದಾಳ, ಸೋಮಾಪುರ ಹಿಂಗೆ ಸೇರಿದ ಸುತ್ತಮುತ್ತ ಈ ಹಳ್ಳಿಗಳ ಸುತ್ತಮುತ್ತ ಜಮೀನುಗಳು ಹೋಗಿದ್ದಾವೆ. ಈ ಹಳ್ಳಿ ಜನ, ಈ ಪಂಚಾಯತ್ ಜನ ಬಂದು ಇವತ್ತು ಕೇಳಿದ್ದಾರೆ. ಈ ದಿಸೆಯಲ್ಲಿ ಸರ್ಕಾರ ಕಾಳಜಿ ವಹಿಸೋದಾದ್ರೆ ಕೆಲಸನೂ ಹೌದು. ಯಾಕಂತಂದ್ರೆ ಇವು ನಿರಾಶ್ರಿತರು ಉಳಿಬೇಕಲ್ಲ, ಅವ್ರು ಬದುಕಾಗಬೇಕಲ್ಲ ರೀ. ತಮ್ಮ ಭೂಮಿ ಕಳ್ಕೊಂಡಿರ್ತಾರೆ, ಬದುಕು ಪತ್ರ ಕಟ್ಟೋಬೇಕು ಆಗ್ತಾ ಇರೋದಿಲ್ಲ. ಇದನ್ನು ಮಾಡಿಕೊಡ್ರಿ ಅಂತೇಳಿ ಬೇಡಿಕೆ ಇಡ್ತಾ ಇದ್ದಾರೆ. ಈ ದಿಸೆಯಲ್ಲಿ ಸರ್ಕಾರ ಏನು ಕೆಲಸ ಮಾಡ್ಬೋದು ಅಂತ. ಇಲ್ಲೇನೋ ಡೆವಲಪ್ಮೆಂಟ್ ನಡೆದ ಕೆಲಸಗಳು ನಡೆಸಿದ್ದಾರೆ, ಕಾಮಗಾರಿ ಮುಂದುವರೆದವ, ಅದರ ಪರಿಹಾರ ಬೇಕಲ್ಲ ಇವರಿಗೆ. ತಮ್ಮ ಕೆಲಸ ತಾವು ಶುರು ಮಾಡಿದ್ದಾರೆ ಈಗಾಗಲೇ. ಅದಿನ್ನೂ ಮುಂದೆ ಬರ್ತದೆ ಭವಿಷ್ಯದಲ್ಲೇ. 2000 ಮೆಗಾವ್ಯಾಟ್ ಸಾಮರ್ಥ್ಯ ಉತ್ಪಾದನಾ ಯೋಜನೆ ಐತೆ ವಿದ್ಯುತ್ತಿದ್ದು. ಅದು ಬರಲಿ. ಅದೇ ಕಾಲಕ್ಕೆ ಇವ್ರಿಗೂ ಒಂದಿಷ್ಟು ಏನಪ್ಪ ಅಂದ್ರೆ ಆಶ್ರಯ ಸಿಗಲಿ ಅನ್ನೋದು ಈ ಜನರ ಬೇಡಿಕೆ. ಈ ದಿಶೆಯಲ್ಲಿ ಸರ್ಕಾರ ಇನ್ನಷ್ಟು ಮುತುವರ್ಜಿ ವಹಿಸಬೇಕು. ಮತ್ತು ಇವ್ರ ಪಾಪ ಮೇಲಿನ ಈ ನೋಡ್ರಿ, ಕಳೆದ 2 ದಶಕಗಳಿಂದ ಅವ್ರ ಪರಿಸ್ಥಿತಿ ಏನಾಗಿರ್ಬೋದು, ಬದುಕು ಏನಾಗಿರ್ಬೋದು ಅನ್ನೋದನ್ನು ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ, ಅವ್ರ ಬದುಕಿನ ನೆಲೆಗಟ್ಟಿನಲ್ಲೇ ವಿಚಾರ ಮಾಡುವಂಥದ್ದು ಇವತ್ತು ಬಹಳಷ್ಟು ಅನಿವಾರ್ಯ ಆಗ್ಯದ. ಯಾಕಂದ್ರೆ ಇಷ್ಟು ಜನರೆಲ್ಲ ಬದುಕಿ ನಿಂತಿದ್ದು ಇಲ್ಲಿ ಸರ್ಕಾರ ಕೊಡುವ ಈ ಒಂದು ಪರಿಹಾರದಿಂದಾಗಿ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡ ಈ ದಿಶೆಯಲ್ಲಿ ಸರ್ಕಾರ ಹೆಜ್ಜೆ ಇಡಲಿ ಅಂತೇಳಿ. ಯಾಕಂದರೆ ಈಗಾಗಲೇ ಅನೇಕ ಕಡೆ ನೋಡ್ತಾ ಇದ್ವಿ ನಾವು, ಡೆವಲಪ್ಮೆಂಟ್ಗಳ ಸಲುವಾಗಿ ಭೂಮಿಯನ್ನು ಬಿಟ್ಟುಕೊಟ್ಟಂಥವ್ರಿಗೆ ಆಗಿರ್ಬೋದು, ಮತ್ತೇನಾಗಿರ್ಬೋದು. ಉದಾಹರಣೆ ಈ ಕಾಳಿಗೆ ಯೋಜನೆ ಆಗಿರ್ಬೋದು. ಇವತ್ತು ದಿವಸ ಇನ್ನೂ ಒದ್ದಾಡ್ತಾ ಇದ್ದಾರೆ. ಅಷ್ಟೇ ಆಗ್ರಿ, ಈವನ್ ನಮ್ಮ ಈ ನೀರಾವರಿ ಯೋಜನೆಗೆ ಬರ್ತದೆ ಆಲಮಟ್ಟಿದು, ಅಲ್ಲೂ ಅನೇಕರು ಭೂಮಿ ಕಳ್ಕೊಂಡಿದ್ದಾರೆ. ಅವರು ಇತ್ತೀಚೆಗೆ ಒಂದು ಸ್ವಲ್ಪ ಎಲ್ಲೋ ಪಡ್ಕೊಂಡು ಇನ್ನೂ ಅವ್ರಿಗೆ ಕೆಲವೊಂದು ಜನಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಹಿಂಗೆ ಭಾಳಷ್ಟು ಕಡೆ ರೀ, ಒಂದಲ್ಲ ಎರಡಲ್ಲ, ಎಲ್ಲೆಲ್ಲಿ ಯೋಜನೆಗಳು ಎಲ್ಲ ಪ್ರಗತಿಗಳು ನಾವು ನೋಡ್ತಾ ಇದ್ದೀವಿ. ಅದೇ ಶರಾವತಿ ನದಿ ದಂಡಿದ ಮೇಲೆ ಅದ ಶರಾವತಿಯ ಅಲ್ಲೂ ನಿರಾಶ್ರಿತದಂಥವ್ರು ಆಶ್ರಯದಿಂದ ಓಡಾಡುವಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಡೆವಲಪ್ಮೆಂಟ್ ಆಗಲಿ ನಮ್ಮಲ್ಲೇ, ಅದ್ರ ಜೊತೆಗೆ ಅದರಿಂದ ಹಾನಿಗೊಳಗಾದವರಿಗೆ ಬದುಕು ಕಟ್ಟಿಕೊಡೋ ಕೆಲಸ ಸರ್ಕಾರ ಮಾಡಲಿ ಅಂತ.